ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಹತ್ರ ಒಂದು i10 ಗ್ರ್ಯಾಂಡ್ ಬಂದಿದೆ. ಸೊ ಇದು ಪ್ರಾಬ್ಲಮ್ ಏನಂದರೆ ಎ ಸಿ ಪ್ರಾಬ್ಲಮ್ಮು. ಅವರು 3 ಟೈಮ್ಸ್ ಫಿಲ್ ಮಾಡಿಸಿದ್ದಾರೆ ಬೇರೆ ಕಡೆ, ಬಟ್ ಆದರೂ ಕೂಡ ಎ ಸಿ ಬರ್ತಾಯಿಲ್ಲ. ಚೆಕ್ ಮಾಡಿದಾಗ ಎ ಸಿಯಲ್ಲಿ ಗ್ಯಾಸೇ ಇರಲಿಲ್ಲ, ಫುಲ್ ಎಂಟಿ ಇದೆ. ಸೊ ಇದನ್ನು ನಾವು ಲೀಕೇಜ್ ಚೆಕ್ ಮಾಡಿದಾಗ ಎ ಸಿ ಕಾಯಿಲು ಪ್ರಾಬ್ಲಮ್ ಇತ್ತು. ಅದರಿಂದ ನಾವು ಡ್ಯಾಶ್ ಬೋರ್ಡ್ನ ರಿಮೂವ್ ಮಾಡ್ತಾಯಿದ್ವಿ. ಎ ಸಿ ಕಂಪ್ರೆಸರ್ ಪ್ರಾಬ್ಲಮ್ ಇರಲಿಲ್ಲ, ಎ ಸಿ ಪೈಪಲ್ಲಿ ಯಾವುದ್ರೂ ಲೀಕೇಜ್ ಇರಲಿಲ್ಲ. ಸೊ ಕೂಲಿಂಗ್ ಕಾಯಿಲಲ್ಲಿ ಲೀಕೇಜ್ ಇದೆ. ಸೊ ಅದರಿಂದ ನಾವು ಕೂಲಿಂಗ್ ಕಾಯಿಲ್ ಯೂನಿಟ್ನ ಎ ಸಿನ ಫುಲ್ಲು ಆಚೆ ಬಿಚ್ಕೊಂಡಿದ್ದೀವಿ. ಸೊ ಅದನ್ನು ರಿಮೂವ್ ಮಾಡ್ತಾಯಿದ್ದೀವಿ ನೋಡಿ, ಇದೇ ಕೂಲಿಂಗ್ ಕಾಯಿಲು. ಸೊ ಇದು ನೀವು ಡ್ಯಾಶ್ ಬೋರ್ಡ್ ಒಳಗಡೆ ಇರುತ್ತೆ. ಸೊ ಅದನ್ನು ಲೀಕೇಜ್ ಯಾವ ಥರ ಚೆಕ್ ಮಾಡ್ತಾಯಿದ್ದೀವಿ ಅಂದರೆ, ಒಂದು ಬಕೆಟಲ್ಲಿ ನೀರು ತೊಗೊಂಡು ಅದರ ಒಳಗಡೆ ನಾವು ಕೂಲಿಂಗ್ ಕಾಯಿಲ್ ಹಾಕಿ ಏರ್ ಪ್ರೆಷರ್ ಕೊಟ್ಟಾಗ ಈ ಥರ ಬಬಲ್ಸ್ ಬರ್ತಾಯಿದೆ. ಸೊ ಕಸ್ಟಮರು 3 ಟೈಮ್ಸ್ ಏನು ಎ ಸಿ ಫಿಲ್ ಮಾಡಿಸಿದ್ರು, ಸೊ ಅದೆಲ್ಲ ಇದೇ ಥರ ಲೀಕಾಗಿ ಹೋಗಿದೆ. ಸೊ ಅದರಿಂದ ಅವ್ರಿಗೆ ಚಿಲ್ ಬಂದಿಲ್ಲ, ಜೊತೆಗೆ ಕೂಲ್ ಆಗಿಲ್ಲ ಎ ಸಿ. ನೋಡಿ, ನಾವು ಹೊಸದು ಕೂಲಿಂಗ್ ಕಾಯಿಲ್ ತರಿಸಿದ್ವಿ. ಸೊ ಇದನ್ನು ನಾವು ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಆವಾಗ ನೀವೇನು ಮೇಯ್ನ್ ಥಿಂಗ್ ಏನು ಮಾಡಬೇಕಂದ್ರೆ, ಇದನ್ನು ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ನೀವು ಎ ಸಿ ಬ್ಲೋಯರ್ ಏನಿರುತ್ತೆ ಅದರಲ್ಲಿರೋ ಡಸ್ಟು ಎಲ್ಲ ಜೊತೆ ಕ್ಲೀನ್ ಮಾಡ್ಕೊಬೇಕು, ಕ್ಲೀನ್ ಮಾಡಿಸ್ಬೇಕು. ಸೊ ಕ್ಲೀನ್ ಮಾಡಿಸಿದ್ರೆ ಅದರೊಳಗಡೆ ಇರೋ ಡಸ್ಟ್ ಎಲ್ಲ ಕ್ಲೀನ್ ಆಗುತ್ತೆ. ನಮ್ಮದೆಲ್ಲ ಫುಲ್ ಕಂಪ್ಲೀಟ್ ಆಯಿತು. ಡ್ಯಾಶ್ ಬೋರ್ಡ್ ಎಲ್ಲ ಫಿಟ್ ಮಾಡಿದ್ವಿ, ಎ ಸಿ ಎಲ್ಲ ಫಿಲ್ ಮಾಡಿದ್ವಿ. ತುಂಬ ಚಿಲ್ ಬರ್ತಾಯಿದೆ ಎ ಸಿ.